ಓಹೋ ಓಹೋ ಟೇಬಲ್ ಎಲ್ಲ ಮುರಿದೋಗೋದು ಬೇಡ. ಈ ದೊಡ್ಡ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದು ನಮಗೆ ಮೋಟಲ್ ಅವರೇ ಕಳ್ಸಿಕೊಟ್ಟಿದ್ದಾರೆ. ಸೊ ಈಗ ತಮ್ಮಲ್ಲಿ ನೋಡಿ ತಿಳ್ಕೊಂಡಿರ್ಬೋದು ಇದ್ರೊಳಗಡೆ ಏನಿದೆಯಪ್ಪ ಅಂತ. ಸೊ ಇದೇ ಫಸ್ಟ್ ಟೈಮ್ ಮೋಟಲ್ ಅವರು ಭಾರತದಲ್ಲಿ ತಮ್ಮ ಫ್ಲ್ಯಾಗ್ಶಿಪ್ ಫೋನನ್ನು ಲಾಂಚ್ ಮಾಡ್ತಿದ್ದಾರೆ, ಅದೇ ಮೋಟೋ ಸಿಗ್ನೇಚರ್. ಸೊ ನೋಡೋಕೆ ತುಂಬ ಸ್ಲಿಮ್ಮು ಡಿಸೈನು ಕ್ಯಾಮ್ರಾ ಎಲ್ಲ ತುಂಬ ಹೊಗಳ್ತಿದ್ದಾರೆ. ಸೊ ಬನ್ನಿ ನೋಡೋಣ ಈ ಸ್ಪೆಷಲ್ ಬಾಕ್ಸಲ್ಲಿ ಏನು ಕೊಟ್ಟವ್ರೆ ಅಂತ. ಎಸ್ ಇದನ್ನ ಸೈಡ್ ಕಡೆನ. ಸೊ ಬಾಕ್ಸ್ ಈ ರೀತಿ ನೋಡೋಕಿದೆ, ಮೋಟೋಲಾ ಸಿಗ್ನೇಚರ್ ಅಂತ ಕೊಟ್ಟವ್ರೆ. ಎಸ್ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೊದಲು ಒಂದು ಲವ್ ಲೆಟರ್ನ ಕೊಟ್ಟವ್ರೆ ಆಯ್ತಾ. 23ನೇ ತಾರೀಕು ಫೋನ್ ಲಾಂಚ್ ಆಗ್ತಿದೆ ಅಂದ್ರೆ ನೀವು ಇವತ್ತೇ ವಿಡಿಯೋ ನೋಡ್ತಿದ್ದೀರಾ. ಸದ್ಯಕ್ಕೆ ಇದನ್ನ ಪಕ್ಕ ಕಡೆನ. ಸೊ ಇಲ್ಲೊಂದು ಸ್ಪೇಸ್ ಇತ್ತು, ಏನು ಕಮ್ಮಿ ಕಳಿಸಿದ್ರೆ ಗೊತ್ತಿಲ್ಲ ನನಗೆ. ಇದು ವಾಚ್ ಕಾಣಿಸ್ತಾ ಇದೆ ಇಲ್ಲಿ, ಮೋಟೋ ವಾಚ್ ಪವರ್ಡ್ ಬೈ ಪೋಲಾರ್ ಅಂತ. ಇದನ್ನ ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ ಆಯ್ತಾ. ಇನ್ನು ಇದೇ ನೋಡಿ ನಮ್ಮ ಮೇನ್ ಫೋನ್. ಎಸ್ ಇಲ್ಲಿ ಮೋಟೋ ಸಿಗ್ನೇಚರ್ ಅಂತ ಇದೆ, ಪವರ್ಡ್ ಬೈ ಬೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಬಾಕ್ಸ್ ಹೆವಿ ಇದೆ ಆಯ್ತಾ. ಇದ್ರೊಳಗಡೆ ಏನೇನೋ ಕೊಟ್ಟವ್ರೆ ಕೆಳಗಡೆ ಇದರಲ್ಲಿ. ಎಸ್ ಓಹೋ ಇಲ್ಲೂ ಒಂದು ಲವ್ ಲೆಟರ್ನ ಕೊಟ್ಟಿದ್ದಾರೆ. ಇದೇನೋ ಸಿಕ್ಕಾಕೊಂಡು ಕೂತ್ಕೊಂಡಿದೆ ಇಲ್ಲೇ. ಇದೇನೇನು ಗುರು ಪಿನ್ ಬೇರೆ ಕೊಟ್ಟವ್ರೆ. ಓಹೋ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ ಒಳಗಡೆ ಆಯ್ತಾ. ಮತ್ತೊಂದು ಪೆನ್ ಕೂಡ ಕೊಟ್ಟವ್ರೆ. ಈ ಸ್ಟ್ಯಾಂಡ್ ಸಿಕ್ಕಾಕೊಂಡು ಕೂತ್ಕೊಂಡಿದೆ. ಓ ಮೈ ಗಾಡ್ ಫೈನಲಿ ಹೊರಗೆ ಬಂತು ಗುರು. ಇದನ್ನ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಆಯ್ತಾ. ಸೊ ಮೇನ್ ಒಂದು ಫೋನ್ ಸಿಗ್ನೇಚರ್ ಅಂತ ಅವರು ಒಂದು ಫ್ಲಾಗ್ಶಿಪ್ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇದಕ್ಕೆ ಇಷ್ಟೊಂದು ದೊಡ್ಡ ಬಿಲ್ಡಪ್ ಅಂತ ಕರಿಬೋದು ಅಥವಾ ಒಂದು ಹೈಪ್ ಅಂತ ಕರಿಬೋದು. ಸದ್ಯಕ್ಕೆ ಇವನ್ನೆಲ್ಲ ಸ್ವಲ್ಪ ಸೈಡ್ಗಡೆನ ಅಂತೆ. ಎಸ್ ನಮ್ಮ ಅಸಲಿ ಮೇನ್ ಫೋನ್ ಬಗ್ಗೆ ಮಾತಾಡೋದಪ್ಪ ಅಂದ್ರೆ, ಎಸ್ ಆಲ್ರೆಡಿ ನಮ್ಮ ಜೇಬಲ್ ಇದೆ. ಲಾಸ್ಟ್ 4-5 ದಿವಸಗಳಿಂದ ಈ ಫೋನ್ನ ಕಂಟಿನ್ಯೂಸ್ಲಿ ಟೆಸ್ಟ್ ಮಾಡ್ತಾ ಇದ್ವಿ. ಸದ್ಯಕ್ಕೆ ಒಂದ್ಸತಿ ನಿಮ್ಗೆ ಕ್ವಿಕ್ ಅನ್ಬಾಕ್ಸಿಂಗ್ ಕೂಡ ತೋರಿಸ್ಬೇಕು ನಾನು. ಸೊ ಬಾಕ್ಸ್ ಈ ರೀತಿಯಾಗಿ ನೋಡೋಕ್ಕಿದೆ. ಬಾಕ್ಸ್ ಒಳಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಕ್ಸೆಸರೀಸ್ ಸಿಗುತ್ತೆ. ಬಟ್ ಇಲ್ಲಿ ಒಂದು ಮೇನ್ ಮಿಸ್ಸಿಂಗ್ ಅಪ್ಪ ಅಂತಂದ್ರೆ, ಫ್ಲ್ಯಾಗ್ಶಿಪ್ ಫೋನ್ ಇದ್ರು ಇಲ್ಲಿ ಇವ್ರು ಕೇಸ್ ಕೊಟ್ಟಿಲ್ಲ, ಮತ್ತೆ ಫೋನ್ ಮೇಲೆ ಯಾವುದೇ ಸ್ಕ್ರೀನ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆಯ್ತಾ. ನೀವು ಫೋನ್ ತೊಗೊಂಡಿದ್ದೀರಪ್ಪ ಅಂತಂದ್ರೆ ಮೊದಲು ಸ್ಕ್ರೀನ್ ಪ್ರೊಟೆಕ್ಷನ್ ಹಾಕಿ. ಬಿಕಾಸ್ ನಾವು ಇದನ್ನ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಸ್ಕ್ರಾಚಸ್ಗಳು ಈ ಫೋನ್ ಮೇಲೆ ಬಿದ್ದಿವೆ. ಮತ್ತು ಇದೊಂದು ಕ್ವಾಡ್ ಕರ್ವ್ಡ್ ಡಿಸ್ಪ್ಲೇ ಇದೆ. ಮತ್ತು ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ 65-70 ಸಾವಿರ ರೂಪಾಯಿಗೆ ನಾವು ಲಾಂಚ್ ಆಗಲಿದೆ ಅಂತೆ. ಸೊ ಈ ಪ್ರೈಸಲ್ಲಿ ಈ ಮೋಟೋ ಸಿಗ್ನೇಚರ್ನ ಕೊಂಡ್ಕೋಬಹುದು ಇರೋಂಥ ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಳ ಅಂತೆ. ಫಾರ್ ದ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಪ್ಪ ಅಂತಂದರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಇದೇ ರೀತಿಯಾಗಿ ಆನೆಸ್ಟ್ ಮತ್ತು ಇಂಡಿಯಾ ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಮೊದಲನೇದಾಗಿ ಈ ಮೋಟೋ ಸಿಗ್ನೇಚರ್ 5Gನ ಬಿಲ್ಡ್ ಕ್ವಾಲಿಟಿ, ಡಿಸೈನು, ಫಸ್ಟ್ ಇಂಪ್ರೆಷನ್ ನನಗೆ ಹೇಗೆ ಅನಿಸ್ತಪ್ಪ ಅಂತ ನೀವು ಕೇಳಿದ್ರೆ, ಈ ಸ್ಮಾರ್ಟ್ ಫೋನ ಫಸ್ಟ್ ಟೈಮ್ ನಾನು ಯಾಕೋ ಹೇಳ್ಕೊಂಡೆ ತುಂಬ ಸ್ಲಿಮ್ ಅಂದರೆ ತುಂಬ ಸ್ಲಿಮ್ ಅನ್ನಿಸ್ತು. ಮತ್ತು ಜಸ್ಟ್ 168 ಗ್ರಾಮ್, ತುಂಬ ಲೈಟ್ ವೇಟ್ ಕೂಡ ಇದೆ. ಇದನ್ನು ನಾವು ಪ್ರೀಮಿಯಂ ಫೀಲು ಲೈಕ್ ಒಂಥರ 70-80 ಸಾವಿರ ರೂಪಾಯಿ ಕೊಡ್ತಿದ್ದೀವಪ್ಪ ಅಂತ ನನ್ನ ಕೈಲಿ ಹಿಡ್ಕೊಂಡ್ಲೆ ಅನಿಸ್ಲಿಲ್ಲ. ಮತ್ತು ಡಿಸೈನ್ ಕೂಡ ಆಲ್ಮೋಸ್ಟ್ ಎಲ್ಲ ಇದೇ ಕಲರ್ನ ನಾವು ನೋಡಿದ್ದೀವಿ ಆಯಿತಾ. ಮೋಟೋನಲ್ಲಿ ಸೇಮ್ ಕ್ಯಾಮ್ರಾ ಮಾಡೆಲ್ ಇದೆ, ಎವನ್ ಕ್ವಾಡ್ ಕರ್ವ್ ಡಿಸ್ಪ್ಲೇ. ಇದನ್ನ ನೋಡಿಬಿಟ್ಟು ನನಗಿದೊಂದು 70-80 ಸಾವಿರ ರೂಪಾಯಿ ಫೋನ್ ಫಸ್ಟ್ ಇಂಪ್ರೆಷನ್ ಅನಿಸ್ಲಿಲ್ಲ. ಬಟ್ ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಕ್ತು. ಹಿಂದಿನ ಭಾಗ ಕ್ಯಾಮ್ರಾಸ್ಗಳನ್ನ ಕೊಡ್ತಿದ್ದಾರೆ, ಮತ್ತು ಅದೇ ನಾವು ಈ ಮ್ಯಾಟ್ ಫಿನಿಶಿಂಗ್ ಅಥವಾ ವೆಗನ್ ಲೆದರ್ ಅಂತ ಕರಿತೀವಿ ನೋಡಿ, ಇದನ್ನ ನೋಡ್ಕೋಬೋದು. ಬಾಕಿ ಸೈಡ್ಗೆಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ನ ಕೊಡ್ತಿದ್ದಾರೆ. ಡಾಲ್ಬಿ ಅಟ್ಮಾಸ್ನ ಡಿಸೈನ್ ಇದೆ. ಒಂದು ಡೆಡಿಕೇಟೆಡ್ ಕೀನ ಬಟನ್ ನೋಡ್ತಾ ಇದ್ವಿ. ಬಾಕಿ ಬಾಟಮಲ್ಲಿ ಸ್ಪೀಕರು, ಸಿ ಪೋರ್ಟು ಮತ್ತು ಹೈಬ್ರಿಡ್ ಸಿಮ್ ಸಾರ್ಟೊಂದಿಗೆ ತುಂಬ ಲೈಟ್ ವೇಟು ಮತ್ತು ಕಂಫರ್ಟಬಲಾಗಿ ಕೈಲಿ ಹಿಡ್ಕೋಬಲ್ಲೆ. ಬಟ್ ಇಲ್ಲಿ ಒಂದು ಮೇನ್ ಮಿಸ್ಸಿಂಗ್ ಅಪ್ಪ ಅಂದರೆ, ಇವರು ಇಷ್ಟೆಲ್ಲ ದುಡ್ಡು ತೊಗೊಂಡ್ರು ಕೂಡ ಬಾಕ್ಸಲ್ಲಿ ಒಂದು ಕೇಸನ್ನು ಕೊಟ್ಟಿಲ್ಲ. ಎವನ್ ಫ್ರಂಟಲ್ಲಿ ಯಾವುದೇ ನಿಮ್ಗೆ ಈ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಹಾಕಿಲ್ಲ ಆಯಿತಾ. ಸೊ ಇದೊಂದು ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ಬಾಕಿ ಡಿಸೈನ್ ಲುಕ್ಸ್ ವೈಸ್ ನಾನು 70-80 ಸಾವಿರ ರೂಪಾಯಿ ಫೋನ್ ಕೊಡ್ತೀನಿ ಅಂತ ಅನಿಸಲ್ಲ. ಬಟ್ ಸ್ಟಿಲ್ ನಾನು ಓಕೆ ಒಂದು ಬೆಸ್ಟ್ ಡಿಸೈನ್ ಮತ್ತು ಸ್ಲಿಮ್ ಮಾಡೋಕ್ಕೆ ಹೋಗಿ ಮೋಟೋ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿದೆ ಅಷ್ಟೇ, ಎಕ್ಸ್ಟ್ರಾ ದುಡ್ಡು ಕೂಡ ತೊಗೊಳ್ತಿದ್ದಾರೆ. ಇನ್ನು ಮತ್ತೊಂದು ಮೇನ್ ಮೋಟೋ ಅವರ ಹೈಲೈಟ್ ಫೀಚರ್ನೇ ಮರ್ತೋಗಿದೆ. ಇದರಲ್ಲಿ ಮಿಲಿಟರಿ ಗೇಡ್ 8ನೇ ಸರ್ಟಿಫಿಕೇಶನ್ ಇದೆ, IP68 ಮತ್ತು 69 ವಾಟ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಇದೇನು ಕಾಮನ್ ಗುರು, ಇವರು 10-12 ಸಾವಿರ ರೂಪಾಯಿ ಫೋನಲ್ಲಿ ಕೂಡ ಈ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ನನಗೆ ಈ ಫ್ಲ್ಯಾಗ್ಶಿಪ್ಪಲ್ಲಿ ಇದನ್ನ ಹೇಳ್ಕೊಳ್ಳೋಕೆ ಅದ್ಭುತ ಬೆಂಕಿನೂ ಅನಿಸಲಿಲ್ಲ. ಆದರೆ ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಡಿಸ್ಪ್ಲೇ ಯೂಸೇಜ್ ಮತ್ತು ಇದರಿಂದ ಎಕ್ಸ್ಪೀರಿಯನ್ಸ್ ಮಾತಾಡಕ್ಕೆ ಹೋಗ್ತೀನಿ. ಎಸ್ ಇದರಲ್ಲಿ ಫ್ರಂಟಲ್ಲಿ 6.8 ಇಂಚಸ್ನ ಫುಲ್ HD+ ಎಕ್ಸ್ಟ್ರೀಮ್ AMOLED 160 Hz ಡಿಸ್ಪ್ಲೇ ಕೊಡ್ತಿದ್ದಾರೆ. ಒನ್ ಗೋರಿಲ್ಲಾ ಗ್ಲಾಸ್ 2 ವಿಕ್ಟಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಇದರಲ್ಲಿ ನಾನು ತುಂಬ ವೀಡಿಯೋಸ್ ನೋಡಿಕೊಂಡೆ. ನೀವು 4K HDR ವಿಡಿಯೋ ನೋಡ್ಕೋಬೋದು. ಮತ್ತು 60-200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ನಾನು ಔಟ್ಡೋರ್ ವಿಸಿಬಿಲಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ನನಗೆ ಯಾವತ್ತೂ ಏನು ಇಶ್ಯೂನೇ ಆಗಿಲ್ಲ. ತುಂಬ ಬ್ರೈಟರ್ ಮತ್ತು ಕಲರ್ಫುಲ್ ಆಗಿದೆ ಡಿಸ್ಪ್ಲೇ. ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ. ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಎಲ್ಲ ಮಾಡ್ರಪ್ಪ, ಇನ್ನೂ ಚೇಂಜಸ್ ಮಾಡಬೇಕಾಗಿತ್ತು ಅಂತ ಅನ್ಕೋತೀನಿ. ನನಗೆ ಪರ್ಸನಲಿ ಫ್ಲ್ಯಾಟ್ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಸೊ ಇದು ಕ್ವಾಡ್ ಕರ್ವ್ ಇರೋದ್ರಿಂದ ಸ್ವಲ್ಪ ನೀವು ಇದನ್ನ ಕ್ಲೀನ್ ಮತ್ತು ಪರ್ಫೆಕ್ಟ್ಲಿ ಕವರ್ ಹಾಕಿನೇ ಯೂಸ್ ಮಾಡಬೇಕು. ಬಿಕಾಸ್ ಸ್ವಲ್ಪ ಆ ಕಡೆ ಈ ಕಡೆ ಟಚ್ ಆದರೂ ಆಪ್ರೇಟ್ ಆಗುತ್ತೆ. ಮತ್ತು ಚಿಕ್ಕ ಪುಟ್ಟ ಸೈಡಿಂದ ಈ ರೀತಿ ಬಿದ್ದರೂ ಕೂಡ ಡಿಸ್ಪ್ಲೇಗೆ ತುಂಬ ಬೇಗ ಡ್ಯಾಮೇಜ್ ಹೋಗುವಂಥ ಸಾಧ್ಯತೆಗಳಿದೆ. ಬಾಕಿ ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ, ನೋಡ್ಕೋಬೋದು. ಜಸ್ಟ್
ಟಚ್ ಮಾಡಿದ್ರೆ ಸೂಪರ್ ಫಾಸ್ಟ್ ಆಗಿ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಇನ್ನು ಬಾಕಿ ನಾನು ಇದನ್ನ ಗೇಮಿಂಗ್ ಟೆಸ್ಟ್ ಅಲ್ಲಿ ಮಾಡಬೇಕಾದ್ರೆ ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ನಿಮ್ಮ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಆಗಿರಲಿ, ನೀವು ಏನಾದರೂ ಟಚ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ಆಪರೇಟ್ ಮಾಡಬೇಕಾದ್ರೂ ಕೂಡ ತುಂಬ ಸ್ಮೂತ್ ಮತ್ತು ಲೈಕ್ ನೋಡಿ ಜಸ್ಟ್ ಇರುವಂಥ ಡಿಸ್ಪ್ಲೇ ಬ್ರೈಟ್ನೆಸ್ ಮತ್ತು ಕಲರ್ಸ್ಗಳು ನನಗೊಂಥರ ಹ್ಯಾಪಿ ಫೀಲ್ ಮಾಡ್ತಾ ಆಯ್ತಾ. ಬಾಕಿ 70-80 ರೂಪಾಯಿ ಏನು ಕೊಡ್ತಿದ್ವಿ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾನಲ್ಲಿ ಕಾಣ್ತಿದ್ದೀನಿ. ಬಟ್ ಸ್ಟಿಲ್ ನನ್ನ ದುಡ್ಡಿಗೆ ನನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಇಲ್ಲಿ ಕ್ಲಿಯರ್ ಆಗ್ತಾ ಇಲ್ಲ. ಅದರ್ವೈಸ್ ಇದು ನಿಮಗೆ ಈ ಡಾಲ್ಬಿ ಅಟ್ಮೋಸ್ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಡ್ತಿದ್ದಾರೆ. ಹೈ ರೇಸ್ ಆಡಿಯೋ ಕೂಡ ಇದೆ. ಆಡಿಯೋ ಕೂಡ ಟೆಸ್ಟ್ ಮಾಡಿದ್ವಿ. ಬಟ್ ವಾಟರ್ ಟೆಸ್ಟ್ ಮಾಡಿ ಸ್ವಲ್ಪ ನೀರಿಂದ ಏನು ಹೊರಗೆ ತೆಗೆದ್ವಿ, ಒಂದು ಅರ್ಧ ಗಂಟೆ ಆದರೂ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಲೈಕ್ ಒಂಥರ ಹಾರ್ಶ್ ಸೌಂಡ್ ಬರುತ್ತೆ ನೋಡಿ, ಆ ರೀತಿ ಇತ್ತು. ಬಟ್ ಇವಾಗ ಸರಿ ಹೋಗಿದೆ, ಏನು ಇಶ್ಯೂ ಇಲ್ಲ. ಪ್ರೊಟೆಕ್ಷನ್ ಕೂಡ ಇದೆ. ಬಟ್ ಈಗಂತ ನೀವು ನೀರೆಲ್ಲ ಹಾಕಿದ್ರೆ ಇದಕ್ಕೆ ಯಾವುದೇ ವಾರಂಟಿ ಸಿಗಲ್ಲ ಆಯಿತಾ. ಸುತ್ತ ಇದನ್ನು ಬ್ರ್ಯಾಂಡ್ಸ್ಗಳಿರುತ್ತೆ. ಹೀಗಾಗಿ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸೆಕ್ಯೂರ್ ಆಗಿ ಯೂಸ್ ಮಾಡಿ ಅಷ್ಟೇ. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಹೇಗಿದೆಯಪ್ಪ ಪರ್ಫಾರ್ಮೆನ್ಸು, ಗೇಮಿಂಗು ಯೂಸೇಜ್ ಆಗಿರಲಿ ಅಥವಾ ಹಾರ್ಡ್ ಕೋರ್ ಗೇಮ್ಸ್ ಆಡಬೇಕಾದ್ರೆ ಏನಾದರೂ ಬಿಸಿ ಆಗತ್ತಾ, ಇಷ್ಟು ಸ್ಲಿಮ್ ಇದೆಯಪ್ಪ ಅಂತ ನೀವು ಕ್ವಶನ್ ಹುಟ್ಟುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಈ ಮೋಟೋ ಬಜೆಟ್ ಫೋನ್ಸ್ಗಳು ಇಟ್ಕೊಂಡು ಮಿಡ್ ಎಂಡ್ ಆಗಿರಲಿ ಅಥವಾ ಈ ಫ್ಲಾಗ್ಶಿಪ್ ಫೋನ್ ಆಗಿರಲಿ, ಇವರು ಪರ್ಫಾರ್ಮೆನ್ಸಲ್ಲಿ ಯಾವುದೇ ಕಂಜೂಸಿ ಮಾಡಲ್ಲ ಆಯಿತಾ. ಪ್ರತಿ ಫೋನಲ್ಲಿ ಒಳ್ಳೆ ಚಿಪ್ಸೆಟ್ನ ಕೊಟ್ಟಿರ್ತಾರೆ. ಇದರಲ್ಲಿ ಕೂಡ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇದಿರುವಂಥ ಯೂಸೇಜ್ ಆಗಿರಲಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ರ 3 ಮಿಲಿಯನ್ಗಿಂತ ಜಾಸ್ತಿ ರ್ಯಾಂಕಿಂಗ್ ಬಂತು. ಈ ಪ್ರೈಸಲ್ಲಿ ಒಂದು ಬೆಸ್ಟ್ ಅಂತ ಕರಿಬೋದು. ಬಾಕಿ CPU ಥಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ. ಅದಾದ ತಕ್ಷಣ ಡೈರೆಕ್ಟ್ಲಿ ಗೇಮ್ಸ್ ಎಲ್ಲ ಟೆಸ್ಟ್ ಮಾಡಿದ್ವಿ. ನಾನು ಇದನ್ನು ಕಂಟಿನ್ಯೂಸ್ಲಿ ಅರ್ಧ ಗಂಟೆ ಗೇಮ್ಸ್ ಆಟ ಆಡಿದ್ದೀನಿ. ಇದರಲ್ಲಿ 120 FPS ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ. ಇಲ್ಲಿ ಬಿಸಿ ಆಗಲ್ಲ ಅಂತಲ್ಲ ಆಯಿತಾ. ಪ್ರತಿ ಯಾವ ಫೋನ್ಸ್ಗಳು ಜಾಸ್ತಿ ಸ್ಲಿಮ್ ಇರುತ್ತೆ ಅಷ್ಟು ಜಾಸ್ತಿ ಬಿಸಿ ಆಗ್ತಿರುತ್ತೆ. ಬಟ್ ಇಲ್ಲಿ ಮೋಟರ್ನವರು ಇಲ್ಲಿ ಕೂಲಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಚೇಂಬರ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಅಪ್ಗ್ರೇಡ್ ಮಾಡಿದ್ರೆ, ಸ್ಪೆಷಲಿ ಕಾಪರ್ ಮೆಶ್ ಸಿಸ್ಟಮ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಓವರ್ ಹೀಟ್ ಆಗೋದನ್ನು ತಡೆಯುತ್ತೆ ಅಷ್ಟೇ. ಇದು ಕೂಲ್ ಮಾಡುತ್ತೆ ಅಂತ ಹೇಳ್ತಲ್ಲ, ಓವರ್ ಹೀಟ್ನ ತಡೆಯುತ್ತೆ ಅಷ್ಟೇ. ಸೊ ನಾವಿಲ್ಲಿ ಗೇಮ್ಸ್ ಆಟ ಆಡಬೇಕಾದ ಹತ್ರ 40, 41, 42 ಹತ್ರ ಈ ಕ್ಯಾಮ್ರಾ ಪಕ್ಕ ಏನಿದೆ ನೋಡಿ, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನು ಕಂಡಿದ್ದೀವಿ. ಸೊ ನೀವು ಹೆವಿ ಗೇಮರ್ ಇದ್ದೀರಾ, ಹೆವಿ ಲೈಕ್ ಸ್ಟ್ರೀಮ್ ಎಲ್ಲ ಮಾಡೋದು ಅಥವಾ ಕಂಟಿನ್ಯೂಸ್ಲಿ ಗೇಮ್ಸೇ ಆಟ ಆಡೋದು, ಅದಕ್ಕೆ ನೀವು ಇದಕ್ಕೆಲ್ಲ 70-80 ರೂಪಾಯಿ ಕೊಡ್ತೀನಪ್ಪ ಅಂದರೆ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡಲ್ಲ ಆಯಿತಾ. ಇದನ್ನ ಡೆಡಿಕೇಟೆಡ್ ಗೇಮಿಂಗ್ ಫೋನ್ ಅಂತ ನಾನು ಕರಿತಿಲ್ಲ. ಎಸ್ಪೆಷಲಿ ಈ ಫೋನಲ್ಲಿ 16 GB ರ್ಯಾಮ್ ಇದೆ ಆಯಿತಾ. ಕಂಪ್ಯೂಟರ್ ಕೂಡ 16 GB ಯಾವ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಿರುತ್ತೆ. ಸೊ ಅದರಲ್ಲಿ ನಾವು ಇಂಥ ಚಿಕ್ಕ ಫೋನ್ಸ್ಗಳು ಕೂಡ 16 GB ರ್ಯಾಮ್ ನೋಡ್ತಾ ಇದ್ವಿ. ಎವನ್ 1 TB ಸ್ಟೋರೇಜ್ ಇದೆ. ಅದು LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್ ಆಪ್ಷನ್ ಕೊಡ್ತಿದ್ರೆ. ಈ ಪ್ರೈಸ್ ರೇಂಜಲ್ಲಿ ಇದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಸ್ಟೋರೇಜ್ ಲೆವೆಲು ಜಾಸ್ತಿ ಆಗ್ತಿದೆ. ಯಾರೂ ಕೊಡ್ತಾ ಇಲ್ಲ ಇಂಥ ಫೀಚರ್ಸ್ನ. ಇಲ್ಲಿ ಮೋಟ್ರಲ್ಲಿ ಯಾವುದೇ ಕನ್ಫ್ಯೂಸ್ ಮಾಡಿದೆ ಸ್ಟೋರೇಜ್ ಮತ್ತು ಒಳ್ಳೆ ರ್ಯಾಮ್ಸ್ನ ಕೂಡ ಕೊಡ್ತಿದ್ದಾರೆ. ಬಾಕಿ ಸಾಫ್ಟ್ವೇರ್ ಅಂತೂ ಮೋಟೋರೋಲಾ OS ನಿಮಗೆಲ್ಲ ಗೊತ್ತೇ ಇದೆ, ತುಂಬ ಕ್ಲೀನ್ ಇದೆ. ಯಾವುದೇ ಜಾಸ್ತಿ ಬ್ಲಾಟರ್ಸ್ಗಳು ಕೂಡ ನೋಡಲಿಲ್ಲ, ನಮಗೆ ಕಾಣಿಸ್ಲಿಲ್ಲ ಅಂತ ಅನ್ಕೋಬಹುದು. ಮತ್ತೆ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್, ರ್ಯಾಮ್ ಆಗಿರಲಿ, ಸ್ಟೋರೇಜಲ್ಲಿ ಯಾವುದೇ ಇಶ್ಯೂ ಇಲ್ಲ ಆಯಿತಾ. ನಾನಂತೂ ಇಲ್ಲಿ ಸೂಪರ್ ಹ್ಯಾಪಿ ಇದ್ದೀನಿ. ಇನ್ನು ಮೋಟೋರೋಲಾ ಮತ್ತೊಂದು ವಿಷಯ ಏನು ಮಾಡ್ತಿದ್ಯಪ್ಪ ಅಂದರೆ, ಸ್ಯಾಮ್ಸಂಗ್ ಅವ್ರ ಥರ ಈ ಫೀಚರ್ ಸಿಗ್ತಾ ಇದೆ, ಎಕ್ಸ್ಟ್ರಾ ಸೆಕ್ಯೂರಿಟಿ, ನಾಕ್ ಸೆಕ್ಯೂರಿಟಿ, ಈ ರೀತಿ ಇವ್ರದೇ ಆದ ಮೋಟೋ AI ಪರ್ಫೆಕ್ಸಿಲಿಟಿ, ಇನ್ನಿತರ ಬೇರೆ ಬೇರೆ AI ಫೀಚರ್ಸ್ಗಳು ಮತ್ತು ಎಕ್ಸ್ಟ್ರಾ ಕೆಲವೊಂದು ಹೊಸ AI ಫೀಚರ್ಸ್ನ ಕೊಟ್ಟು ಜನಕ್ಕೆ ಒಂಥರ ಎಕ್ಸ್ಟ್ರಾ ಫೀಚರ್ನ ಕೊಡ್ತಾ ಇದ್ವಿ. ಮತ್ತು ನೀವೊಂದು ಎಕೋ ಸಿಸ್ಟಮ್ನ ಬೆಳೆಸ್ಕೋಬೋದು, ಲ್ಯಾಪ್ಟಾಪ್ ಜೊತೆ ಕನೆಕ್ಟ್ ಮಾಡ್ಕೋಬೋದು. ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ನ ಕೊಡ್ತಿದ್ದಾರೆ. ಇದು ಒಂದು ಒಳ್ಳೆಯ ಸ್ಟೆಪ್ಸ್. ಬಿಕಾಸ್ ಸ್ಯಾಮ್ಸಂಗ್ ಆ್ಯಪಲ್ನ ಯಾವ ರೀತಿ ಎಕೋ ಸಿಸ್ಟಮ್ ಇಟ್ಕೊಂಡಿರ್ತಾರೆ, ಸ್ಲೋಲಿ ಸ್ಯಾಮ್ಸಂಗ್ ಜನ ಅಡಿಕ್ಟ್ ಆಗ್ತಿದ್ದಾರೆ. ಅದಾದ ತಕ್ಷಣ ನಾವು ಮಾರ್ಕೆಟ್ಲಿ ಸ್ಪೆಷಲಿ ಮೋಟೋರೋಲಾನೇ ಫೋಕಸ್ ಮಾಡೋದು ನೋಡ್ತಾ ಇದ್ವಿ. ಓವರಾಲ್ ಪರ್ಫಾರ್ಮೆನ್ಸಲ್ಲಿ ಈ ಫೋನಲ್ಲಿ ಯಾವುದೇ ಕಮ್ಮಿ ಇಲ್ಲ. ಬಟ್ ಸ್ಲಿಮ್ ಇರೋದ್ರಿಂದ ಸ್ವಲ್ಪ ನೀವು ಹೆವಿ ಗೇಮ್ಸು, ಹೆವಿ ಟಾಸ್ಕ್ ಅಥವಾ ಲಾಂಗ್ ವಿಡಿಯೋ ರೆಕಾರ್ಡಿಂಗು, 8K ರೆಕಾರ್ಡಿಂಗ್ ಎಲ್ಲ ಮಾಡ್ತಿದ್ದೀರಪ್ಪ ಅಂದರೆ ಸ್ವಲ್ಪ ಈ ಫೋನ್ ಬಿಸಿ ಆಗತ್ತೆ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ಟ್ರಸ್ಟ್ ಮೀ ತುಂಬ ಒಳ್ಳೆ ಅಪ್ಗ್ರೇಡ್ ಮಾಡಿದೆ. ಮತ್ತು ಫ್ಲಾಗ್ಶಿಪ್ ಲೆವೆಲ್ ಸೆನ್ಸರ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಕೂಡ ನಾನು ಕಂಡಿದ್ದೀನಿ ಆಯಿತಾ. ಸೊ ರಿಯರ್ಲಿ ಮೇನ್ 50 ಮೆಗಾಪಿಕ್ಸೆಲ್ನ ಸೋನಿ ಲಿಟಿಯಾ 8-8 ಸೆನ್ಸರು, ಮತ್ತೊಂದು 50 ಮೆಗಾಪಿಕ್ಸೆಲ್ನ ಸೋನಿ ಲಿಟಿಯಾ 600 ಸೆನ್ಸರು, 50 ಮೆಗಾಪಿಕ್ಸೆಲ್ನ ಅಲ್ಟ್ರಾವೈಡ್ ಜೊತೆಗೆ ಫ್ರಂಟಲ್ಲಿ ಕೂಡ 50 ಮೆಗಾಪಿಕ್ಸೆಲ್ನ ಸೋನಿ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಬಂದ ತಕ್ಷಣ ನಾವು ಇದರಲ್ಲಿ ಮೊದಲು ಫೋಟೋನೇ ಟೆಸ್ಟ್ ಮಾಡಿದ್ವಿ ಆಯಿತಾ. ಮೋಟೋರೋಲರು ಈ ಕ್ಯಾಮ್ರಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ಆ ಸೆನ್ಸರು ಹಿಂಗೆ ಅಪ್ಗ್ರೇಡ್ ಮಾಡಿದ್ವಿ, ಇನ್ನೊಂದು ಬೇಜಾನ್ ಫೀಚರ್ಸ್ಗಳು ಇದರಲ್ಲಿ ಆ್ಯಡ್ ಮಾಡಿದ್ರೆ. ಇದನ್ನು ಟೆಸ್ಟ್ ಮಾಡೋಕ್ಕೆ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದು ನೋಡ್ಕೋಬೋದು. ಡೇ ಕಂಡೀಷನ್ ಅಂತ ಫೋಟೋಸ್ಗಳು ತುಂಬ ಶಾರ್ಪ್, ಕ್ಲಾರಿಟಿ, ಕಲರ್ಸ್ಗಳನ್ನ ತುಂಬ ನ್ಯಾಚುರಲ್ ಆಗಿ ಮಾಡುತ್ತೆ. ಮತ್ತು ಇವನ್ ಈ ಬಜೆಟ್ ಫೋನ್ಸ್ಗಳಿಗೆ ಇದನ್ನು ಕಂಪೇರ್ ಮಾಡಿದ್ರೆ ಕೆಲವೊಂದು ಸೆನ್ಸರ್ಸ್ಗಳು ಸೇಮ್ ಇರ್ಬೋದು, ಬಟ್ ಕ್ವಾಲಿಟಿನಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಬಿಕಾಸ್ ಆಫ್ ಇಮೇಜ್ ಪ್ರೊಸೆಸಿಂಗ್. ಬಾಕಿ ಇಂಡೋರು, ಔಟ್ಡೋರು ಎಲ್ಲ ಕಡೆ ತುಂಬ ಒಳ್ಳೆ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಕೂಡ ತುಂಬ
ಪರ್ಫೆಕ್ಟ್ಲಿ ಮ್ಯಾಚ್ ಮಾಡುತ್ತೆ. ಕೆಲವೊಂದು ಫ್ಲಾಗ್ಶಿಪ್ ಫೋನ್ ಜೊತೆ ಕೂಡ ನಾವು ಇದನ್ನು ಕಂಪೇರ್ ಮಾಡಿದ್ವಿ, ಹತ್ತತ್ರ ಅದಕ್ಕೂ ಕಾಂಪೀಟ್ ಮಾಡುತ್ತೆ. ಐಫೋನ್ಸ್ಗಿಂತ ಅಂತೂ ಡೆಫಿನೆಟ್ಲಿ ಬೆಟರ್ ಪಿಕ್ಚರ್ಸ್ಗಳನ್ನ ತೆಗೆಯುತ್ತೆ. ಬಾಕಿ ಸ್ಯಾಮ್ಸಂಗ್ ಅವ್ರದ್ದಾಗಿರಲಿ ಫೋಲ್ಡ್ 7 ಜೊತೆ ಎಲ್ಲ ಕಂಪೇರ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡುವ ಹಾಗೆ ಮೋಟೋ ಸರ್ತಿ ಫ್ಲಾಗ್ಶಿಪ್ಪಲ್ಲಿ ಕೂಡ ಅಪ್ಗ್ರೇಡ್ ಮಾಡಿದೆ. ಸ್ಪೆಷಲಿ ಈ ಮೋಟೋ ಏನು ಹೈಲೈಟ್ ಮಾಡ್ತಪ್ಪ ಅಂದರೆ ಇದೇ ಡಾಲ್ಬಿ ವಿಷನ್ ಒಂದಿಗೆ ನೀವು 4K 120 fps ಆಗಿರಲಿ 8K ರೆಕಾರ್ಡ್ ಮಾಡ್ಕೋಬೋದು ಅಂತ ಹೇಳಿದರೆ. ಸೊ 8K ವಿಡಿಯೋ ನನಗೆ ಸ್ಯಾಂಪಲ್ ತೋರಿಸಲ್ಲ, ಬಟ್ 4K 120 fps ಈ ಸ್ಟೆಬಲೈಸೇಷನ್ ಅಂತ ಒಂದು OS ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು 4K 60 fps ರೆಕಾರ್ಡ್ ಆಗ್ತಾ ಇದೆ. ಸೊ ಇವಾಗ ಬೆಳಕಿಗೆ ಬಂದ ತಕ್ಷಣ ಸ್ಟೆಬಲೈಸೇಷನ್ ಕ್ವಾಲಿಟಿ ಸ್ಕ್ರೀನ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಮತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಲರ್ ಸ್ವಿಚಿಂಗ್ ಆಗಬೇಕಾದ್ರೆ ಸ್ವಲ್ಪ ಕಲರ್ ಬ್ಯಾಲೆನ್ಸಿಂಗ್ ತಪ್ಪತ್ತು ನೋಡಿ, ಆ ರೀತಿ ಇಲ್ಲ. ಲೈಟಿಂಗ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ, ಮತ್ತೆ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 8K ರೆಕಾರ್ಡ್ ಕೊಟ್ಟಿದ್ದಾರೆ, ಬಟ್ ಅದೊಂದು ಆಪ್ಷನಲ್ ಆಯ್ತಾ. 8K ನೀವು ಎಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಬಾಕಿ ನಿಮಗೆ ಅದನ್ನ ಅಲ್ಲಿ ಎಡಿಟ್ ಮಾಡೋದು ಶೂಟ್ ಮಾಡೋದು ಇಟ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಫೈಲ್ಸ್ ಕೂಡ ತುಂಬಾ ದೊಡ್ಡದಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು 4K 60 fps ರೆಕಾರ್ಡ್ ಆಗ್ತದೆ. ಸೊ ಎಸ್, ಸ್ಟೆಬಲೈಸೇಷನ್ ಮಾತ್ರ ಸಖತ್ತಾಗಿದೆ ಆಯಿತಾ. ಕಲರ್ಸ್ ಬ್ಯಾಲೆನ್ಸಿಂಗ್ ಏನಿದೆ ಅಷ್ಟೊಂದು ನನಗೆ ಕರೆಕ್ಟ್ ಅನಿಸಲ್ಲ. ಇವಾಗ ನೋಡಿ, ನಾನು ಸೂರ್ಯನ ಆಪೋಸಿಟ್ಗೆ ಇದ್ದೀನಿ ಬೆಳಕಲ್ಲಿ. ಸಡನ್ಲಿ ನಾನು ನೆರಳಿಗೆ ಬಂದಾಗ ಎಸ್ ಒಂದು ಲೆಕ್ಕಕ್ಕೆ ಚೆನ್ನಾಗಿದೆ, ಬಟ್ ನೀವು ಇಂಡೋರ್ ಎಲ್ಲ ಹೋಗ್ತಿದ್ದೀರಾ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ ಕಲರ್ ಕರೆಕ್ಷನ್ ನಿಮಗೆ ಇದ್ರಲ್ಲಿ ನೋಡೋಕ್ಕೆ ಸಿಗಲ್ಲ ಅಷ್ಟೇ. ಬಟ್ ಸ್ಟಿಲ್ ನಾನು ಈ ಪ್ರೈಸ್ ರೇಂಜ್ಗೆ ಏನು ಕೊಡ್ತಾ ಇದ್ದೀನಿ, ಇನ್ನೂ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಓಕೆ ಅಂತ ಕರಿಬೋದು. ಆದರೆ ಫೋಟೋಸಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಆಯಿತಾ. ಇವರು ಫ್ಲ್ಯಾಗ್ಶಿಪ್ ಕ್ಯಾಮ್ರಾ ಮಾಡುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಮೋಟೋ ಒಳ್ಳೆ ಕೆಲಸ ಮಾಡಿದೆ. ಪೋರ್ಟ್ರೇಟು, ಔಟ್ಡೋರು, ಕ್ಲಾರಿಟಿ, ಸ್ಕಿನ್ ಟೋನು, ಡೈನಮಿಕ್ ರೇಂಜು ಎಲ್ಲ ಬೆಂಕಿ ಇದೆ. ವಿಡಿಯೋ ಕ್ವಾಲಿಟಿಯಲ್ಲಿ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿ ನಾನು ಫೀಡ್ಬ್ಯಾಕ್ ಕೊಡೋದು ಇಷ್ಟೇ ಗುರು. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು, ಇಷ್ಟು ಸ್ಲಿಮ್ಮು, ಇಷ್ಟು ಲೈಟ್ ವೇಟು, ಪ್ರೀಮಿಯಮ್ ಮತ್ತು ಫ್ಲ್ಯಾಗ್ಶಿಪ್ ಚಿಪ್ ಹೊಂದಿರುವಂಥ ಫೋನು ಬ್ಯಾಟ್ರಿ ಆದರೂ ಎಷ್ಟು ಕೊಡ್ತಿದ್ದಾರಪ್ಪ ಅಂತ ಕೇಳಿದ್ರೆ 5200 mAh ಬ್ಯಾಟ್ರಿಯೊಂದಿಗೆ 90 ವ್ಯಾಟ್ನ ಪವರ್ ಬಟರ್ ಇನ್ ಬಾಕ್ಸೇ ಕೊಡ್ತಿದ್ದಾರೆ. ಸೊ ಇದು ಬ್ರ್ಯಾಂಡ್ ಹೇಳುತ್ತೆ 55 to 60 ಮಿನಿಟ್ಸಲ್ಲಿ 0 to 100% ಚಾರ್ಜ್ ಮಾಡುತ್ತಂತೆ. ಮತ್ತು 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ನೋಡಿ, ನೀವೇನಾದರೂ ಹೆವಿ ಗೇಮರ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ಲೈಕ್ ಕಂಟಿನ್ಯೂಸ್ಲಿ ಗೇಮ್ಸ್ ಆಡ್ತೀರಾ, ಇದು ಸ್ಲಿಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ, ನಿಮ್ಮ ಬ್ಯಾಟ್ರಿ ಹೆಲ್ತ್ ಮೇಲೆ ಲಾಂಗ್ ಟರ್ಮ್ ಇಶ್ಯೂ ಆಗ್ಬೋದು. ಬಟ್ ಎಲ್ಲ ಕಂಪ್ನೀಸ್ಗಳು ಇದೇ ಬ್ಯಾಟ್ರಿನ ಯೂಸ್ ಮಾಡ್ತಿದ್ದಾರೆ. ಎಲ್ಲ ನನ್ನ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆವಿ ವಿಡಿಯೋ ರೆಕಾರ್ಡ್ ಮಾಡ್ತೀರಾ, ಹೆವಿ ಗೇಮ್ಸ್ ಆಡ್ತೀರಾ ಅಂದರೆ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗುತ್ತೆ, ಫೋನ್ ಬಿಸಿ ಆಗುತ್ತೆ, ಇಲ್ಲಿ ಬ್ಯಾಟ್ರಿ ಹೆಲ್ತ್ ಕಮ್ಮಿ ಆಗುತ್ತೆ. ಸೊ ನೀವು ನಾರ್ಮಲ್ ಯೂಸರ್ ಇದ್ರೆ ಕರೆಕ್ಟಾಗಿ ಯೂಸ್ ಮಾಡ್ತೀರಪ್ಪ ಅಂದರೆ ಆಬ್ವಿಯಸ್ಲಿ ನಿಮ್ಮ ಫೋನ್ನ ಪರ್ಫಾರ್ಮೆನ್ಸು, ಯೂಸೇಜು, ಬ್ಯಾಟ್ರಿ ಎಲ್ಲನೂ ಚೆನ್ನಾಗಿದ್ದೇ ಇರುತ್ತೆ. ಹಾಗಾದರೆ ಕೊನೆಯದಾಗಿ ಫೈನಲ್ ವಿಡಿಯೋಕ್ಕೆ ಏನಪ್ಪ, ನಾನು 70,000 ರೂಪಾಯಿ ಈ ಫೋನ್ ಬಂತಪ್ಪ ಅಂದರೆ ನಾನು ಕೊಂಡ್ಕೋಬೋದಾ, ಫಸ್ಟ್ ಟೈಮ್ ನಾನು ಫ್ಲ್ಯಾಗ್ಶಿಪ್ ಫೋನ್ ತೊಗೊಳ್ತೀನಿ ಅಂತ ಕೇಳಿದ್ರೆ ನಾನು ಕ್ಲಿಯರಾಗಿ ನಿಮ್ಗೆ ಇದನ್ನು ಸಜೆಸ್ಟ್ ಮಾಡಲ್ಲ ಆಯಿತಾ. ಸ್ಪೆಷಲಿ ನೀವು ಒಳ್ಳೆ ಡಿಸೈನ್ ಇರಬೇಕು, ಮೋಟೋನೇ ಫೋನ್ ಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು, ಮತ್ತು ನೀವು ಫಸ್ಟ್ ಅಲ್ಲ, ನಾನು ಈ ಆಲ್ರೆಡಿ ಫ್ಲ್ಯಾಗ್ಶಿಪ್ ಬೇರೆ ಫೋನ್ಸ್ಗಳನ್ನ ಟೆಸ್ಟ್ ಮಾಡಿ ಏನೋ ಹೊಸದಾಗಿ ಬೇಕಾಗಿದೆಪ್ಪ ಅಂದರೆ ನಾನು ಈ ಮೋಟೋ ಸಿಗ್ನೇಚರ್ ಸಜೆಸ್ಟ್ ಮಾಡಬಲ್ಲೆ. ಡಿಸೈನ್ ಲುಕ್ಸ್ ವೈಸ್ ಎಲ್ಲ ಚೆನ್ನಾಗಿದೆ, ಅಪ್ಗ್ರೇಡ್ಸ್ಗಳಿದೆ, ಒಳ್ಳೆ ಫೀಚರ್ಸ್ಗಳಿದೆ, ಮತ್ತು ಆನ್ ಪೇಪರ್ ಎಲ್ಲ ಸ್ಪೆಸಿಫಿಕೇಷನ್ಸ್ಗಳು ಸಖತ್ತಾಗಿದೆ. ಬಟ್ ಇದಕ್ಕಿಂತ ಬೇರೆ ಮಾರ್ಕೆಟ್ ನಿಮಗೆ ಸೇಮ್ 70,000-75,000 ರೂಪಾಯಿ ಈ ಪ್ರೈಸ್ ಗೊತ್ತಿಲ್ಲ ಆಯಿತಾ. ಇದು 60,000-65,000 ರೂಪಾಯಿ ಬಂತಪ್ಪ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಂಕಿ ಫೋನ್ ಅಂತ ಕರಿಬೋದು ನಾನು. ಬಾಕಿ 70,000 ಮೇಲೆಲ್ಲ ಹೋಯ್ತಪ್ಪ ಅಂದರೆ ಮಾರ್ಕೆಟ್ಲಿ ಆಲ್ರೆಡಿ ನಿಮಗೆ ಬೇರೆ ತುಂಬ ಆಪ್ಷನ್ಸ್ಗಳಿದೆ. ಸೊ ನೋಡಿ, ಯೋಚನೆ ಮಾಡಿ ಒಂದು ಸರ್ತಿ, ನಿಮ್ಗೆ ಮೋಟೋನೇ ಬೇಕಪ್ಪ ಅಂದರೆ ನೀವು ಇದನ್ನು ಒಂದು ಆಪ್ಷನಾಗಿ ಇಟ್ಕೊಂಡು ತೊಗೋಬೋದು. ಬಾಕಿ ಇದಕ್ಕಿಂತ ಮಚ್ ಬೆಟರ್ ಆಪ್ಷನ್ಸ್ಗಳು ಕೂಡ ಇದೆ. ಮತ್ತು ವಿಡಿಯೋಗ್ರಾಫಿಯನ್ನು ನೀವು ಜಾಸ್ತಿ ಮಾಡ್ತೀರಪ್ಪ ಅಂದರೆ ಐಫೋನ್ಸು ಚೆಕ್ ಮಾಡಿ ಆಯಿತಾ. ಐಫೋನ್ 15, 16, 17 ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.